ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಮಾಮೂಲಿಯಾಗಿ ಸತ್ತು ಹೋಗಿರುವ ವ್ಯಕ್ತಿ ಜೊತೆ 2 ದಿನ ಇದ್ರೆ ಅದರಿಂದ ಬರುವ ವಾಸನೆಯನ್ನು ತಡೆದುಕೊಳ್ಳಲಾಗುವುದಿಲ್ಲ. ಆದ್ರೆ ಒಬ್ಬ ಮಹಿಳೆ ತನ್ನ ಗಂಡನ ಜೊತೆ 2 ವರ್ಷಗಳ ಕಾಲ ಸಂಸಾರ ಮಾಡಿ ಎಲ್ಲರೂ ಶಾಕ್ ಆಗುವಂತೆ ಮಾಡಿದ್ದಾಳೆ. ಆಕೆ ತನ್ನ ಗಂಡನನ್ನು ಹೀಗೆ ಕಳೆದುಕೊಂಡಳು. ತನ್ನ ಗಂಡನ ಶರೀರಕ್ಕೆ ಶವ ಸಂಸ್ಕಾರ ಮಾಡಿಸದೆ 2 ವರ್ಷಗಳ ಕಾಲ ಮನೆಯಲ್ಲಿ ಇಟ್ಟುಕೊಳ್ಳುವುದಕ್ಕೆ ಕಾರಣವೇನು? ಮಕ್ಕಳಿಗೋಸ್ಕರನೇ ಗಂಡ ಹೆಂಡತಿ ಆ ರೀತಿ ಮಾಡಿದರ? ಕೊನೆಗೆ ಆ ಮಹಿಳೆಗೆ ಏನಾಯ್ತು ಎಂಬುದರ ಸಂಕ್ಷಿಪ್ತ ವಿವರಣೆಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ನೀಡೋ ಮೂಲಕ ನಿಮ್ಮ ಸಪೋರ್ಟ್ ಅನ್ನು ತಿಳಿಸಿ. ಇನ್ನು ಸ್ಟೋರಿ ಅಂತ ನೋಡೋದಾದ್ರೆ, ಕಾನ್ಪುರ್ ನಲ್ಲಿನ ರಾಂಪುರ್ ನಲ್ಲಿ ರಾಮ್ಲಾಲ್ ವಾಣಿ ದಂಪತಿಗಳು ಗೌರ್ಮೆಂಟ್ ಜಾಬ್ ಮಾಡುತ್ತಾ ತನ್ನ 3 ಮಂದಿ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿ ಕೊರತೆ ಇಲ್ಲದಂತೆ ನೋಡಿಕೊಳ್ಳುತ್ತಿದ್ದರು. ಅದರಲ್ಲಿ ದೊಡ್ಡ ಮಗನೇ ರಮೇಶ್. ಓದಿನಲ್ಲಿ ತುಂಬಾ ಚುರುಕಾಗಿದ್ದ ರಮೇಶ್ ಚೆನ್ನಾಗಿ ಓದಿ ಒಂದು ಪ್ರೈವೇಟ್ ಬ್ಯಾಂಕಿನಲ್ಲಿ ಜಾಬ್ಗೆ ಸೇರಿಕೊಳ್ಳುತ್ತಾನೆ. ಇದೇ ಸಂದರ್ಭದಲ್ಲಿಯೇ ಮುಸ್ಲಿಂ ಹುಡುಗಿ 22 ವರ್ಷದ ಸಲ್ಮಾನ್ ಒಂದಿಗೆ ಒಳ್ಳೆಯ ಪರಿಚಯವಾಗಿ, ಆ ಪರಿಚಯ ನಿಧಾನವಾಗಿ ಆತ್ಮೀಯವಾಗಿ, ಆಕೆಗೆ ತಂದೆ ತಾಯಿ ಇಲ್ಲ, ಆಕೆಯೊಬ್ಬಳು ಅನಾಥೆ ಎಂದು ಗೊತ್ತಾಗಿ ರಮೇಶ್ ಆಕೆಯ ಪ್ರೀತಿಯಲ್ಲಿ ಬಿದ್ದು ಆಕೆಯನ್ನು ಮದುವೆ ಮಾಡಿಕೊಳ್ಳಬೇಕೆಂದುಕೊಳ್ಳುತ್ತಾನೆ. ಈ ರೀತಿಯಾಗಿ ಇವರಿಬ್ಬರು 2 ವರ್ಷಗಳ ಕಾಲ ಡೇಟಿಂಗ್ ಮಾಡಿದಾಗ ಇಬ್ಬರ ನಡುವೆ ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದರಿಂದ ಇಬ್ಬರು ಮದುವೆ ಮಾಡಿಕೊಳ್ಳಬೇಕೆಂದುಕೊಳ್ಳುತ್ತಾರೆ. ಇನ್ನು ಇದೇ ಮಾತನ್ನು ರಮೇಶ್ ಮನೆಯವರಿಗೆ ಹೇಳಿದಾಗ ಅವರು ಮಾತ್ರ ಹುಡುಗಿ ಬೇರೆ ಜಾತಿಯವಳಾಗಿದ್ದರಿಂದ ಮದುವೆಗೆ ಒಪ್ಪಿಕೊಳ್ಳಲಿಲ್ಲ. ಅಷ್ಟೊತ್ತಿಗಾಗಲೇ ರಮೇಶ್ ಸಲ್ಮಾನ ಜೊತೆ ಗಾಢವಾದ ಪ್ರೀತಿಯಲ್ಲಿ ಬಿದ್ದಿದ್ದರಿಂದ ಆಕೆಯನ್ನು ಬಿಟ್ಟಿರಲಾರದೆ ಮನೆಯವರನ್ನು ಎದುರಿಸಿ ಆಕೆಯನ್ನು ಮದುವೆ ಮಾಡಿಕೊಂಡು ರಾಂಪುರದಲ್ಲಿ ಸೆಟ್ಲ್ ಆಗುತ್ತಾನೆ. ಆದರೆ ಕೆಲ ತಿಂಗಳುಗಳ ನಂತರ ಕೆಲಸ ನಿಮಿತ್ತವಾಗಿ ಅಲ್ಲಿಂದ ಆತನಿಗೆ ಟ್ರಾನ್ಸ್ಫರ್ ಆಗಿದ್ದರಿಂದ ತನ್ನ ಹೆಂಡತಿಯನ್ನು ಕರೆದುಕೊಂಡು ಕಾನ್ಪುರ್ಗೆ ಹೋಗಿ ಸೆಟ್ಲ್ ಆಗಬೇಕೆಂದು ಒಂದು ಒಳ್ಳೆಯ ಮನೆಯನ್ನು ಹುಡುಕುವುದಕ್ಕೆ ಶುರು ಮಾಡುತ್ತಾನೆ. ಹೀಗೆ ಹುಡುಕುತ್ತಿರುವಾಗ ಊರ ಹೊರಗಡೆ ಇವರಿಗೊಂದು ಮನೆ ಸಿಕ್ಕಿದ್ದರಿಂದ ಅಕ್ಕಪಕ್ಕದಲ್ಲಿ ತುಂಬಾ ದೂರದವರೆಗೂ ಯಾವುದೇ ಮನೆಗಳು ಇಲ್ಲದೆ ಇದ್ರೂ ಆ ಮನೆಯ ಕಾಸ್ಟ್ ತುಂಬಾ ಕಡಿಮೆ ಇದ್ದಿದ್ದರಿಂದ ಮತ್ತು ಅವರಿಗೆ ತುಂಬಾ ಇಷ್ಟವಾಗಿದ್ದರಿಂದ ರಮೇಶ್ ಆ ಮನೆಯನ್ನು ಕೊಂಡುಕೊಂಡು ತನ್ನ ಹೆಂಡತಿಯೊಂದಿಗೆ ಅಲ್ಲಿಗೆ ಬಂದು ಸೆಟ್ಲ್ ಆಗುತ್ತಾನೆ. ಹೀಗೆ ಮದುವೆಯಾಗಿ 2 ವರ್ಷಗಳಾದರೂ ಇವರಿಗೆ ಮಕ್ಕಳಾಗದೆ ಇದ್ದಾಗ ಸಲ್ಮಾ ಆಲೋಚನೆ ಮಾಡುವುದಕ್ಕೆ ಶುರು ಮಾಡುತ್ತಾಳೆ. ಆದ್ರೂ ಕೂಡ ರಮೇಶ್ ಅವಳನ್ನ ಸಮಾಧಾನ ಪಡಿಸುತ್ತಾ ಕೆಲಸದ ಒತ್ತಡದಿಂದ ಈ ರೀತಿ ಆಗ್ತಾ ಇದೆ, ಕೆಲಸಕ್ಕೆ ಬ್ರೇಕ್ ಹಾಕಿ ಮನೆಯಲ್ಲಿ ರೆಸ್ಟ್ ತಗೊಂಡ್ರೆ ಮಕ್ಕಳನ್ನು ಪ್ಲಾನ್ ಮಾಡಬಹುದು ಅಂತ ಹೇಳಿದಾಗ ಅದಕ್ಕೆ ಸಲ್ಮಾ ಅಂದಿನಿಂದ ಜಾಬ್ ಅನ್ನ ಬಿಟ್ಟು ಮನೆಯಲ್ಲಿ ಇರುವುದಕ್ಕೆ ಶುರು ಮಾಡುತ್ತಾಳೆ. ಆದ್ರೂ 5 ವರ್ಷಗಳಾದ್ರೂ ಮಕ್ಕಳಾಗದೇ ಇದ್ದಾಗ ಇವರಿಬ್ಬರು ಹೋಗಿ ಡಾಕ್ಟರ್ ನ ಕನ್ಸಲ್ಟ್ ಆದಾಗ ಇವರನ್ನು ಚೆಕ್ ಮಾಡಿದ ಡಾಕ್ಟರ್ ಸಲ್ಮಗೆ ಸ್ವಲ್ಪ ಪ್ರಾಬ್ಲಮ್ ಇದೆ, ಸ್ವಲ್ಪ ಮೆಡಿಸಿನ್ ತಗೊಂಡ್ರೆ ಅತಿ ಬೇಗನೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದಾಗ ಸಲ್ಮಾ ಟ್ರೀಟ್ಮೆಂಟ್ ಅನ್ನ ಮಿಸ್ ಮಾಡದ ಹಾಗೆ ತೆಗೆದುಕೊಳ್ಳುವುದಕ್ಕೆ ಶುರು ಮಾಡುತ್ತಾಳೆ. ಅಷ್ಟೇ ಅಲ್ಲದೆ ಒಂದು ವೇಳೆ ನಮ್ಗೆ ಮಕ್ಕಳಾದ್ರೆ ರಮೇಶ್ ನ ತಂದೆ ತಾಯಿಗಳು ಅವರ ಸಂಬಂಧಿಕರು ನಮ್ಗೆ ಹತ್ತಿರ ಆಗ್ತಾರೆ ಅಂತೇಳಿ ಅಂದಿನಿಂದ ಮತ್ತಷ್ಟು ಸೀರಿಯಸ್ ಆಗಿ ಮಕ್ಕಳಿಗೋಸ್ಕರ ಟ್ರೈ ಮಾಡೋದಕ್ಕೆ ಶುರು ಮಾಡುತ್ತಾರೆ. ಇದು ಹೀಗಿರುವಾಗ ಒಂದು ದಿನ ಇವರ ವೆಡ್ಡಿಂಗ್ ಆನಿವರ್ಸರಿ ಇದ್ದಿದ್ದರಿಂದ ರಮೇಶ್ ಆಕೆ ಇಷ್ಟಪಟ್ಟಂತ ಸ್ಯಾರಿ ಸ್ವೀಟ್ ಅನ್ನು ತೆಗೆದುಕೊಂಡು ಮನೆಗೆ ಹೊರಟಾಗ ಮತ್ತೊಂದು ಕಡೆ ಸಲ್ಮಾ ತನ್ನ ಗಂಡನಿಗೆ ಇಷ್ಟವಾಗಿರುವ ಅಡುಗೆಗಳನ್ನ ಪ್ರಿಪೇರ್ ಮಾಡಿ ಇಟ್ಟು ಚೆನ್ನಾಗಿ ರೆಡಿಯಾಗಿ ಅವನಿಗೋಸ್ಕರ ವೇಟ್ ಮಾಡೋದಕ್ಕೆ ಶುರು ಮಾಡುತ್ತಾಳೆ. ಇನ್ನು ಸಾಯಂಕಾಲ 6, 7, 8, 9 ಗಂಟೆ ಆದ್ರೂ ರಮೇಶ್ ಮನೆಗೆ ಬರದೇ ಇದ್ದಾಗ ಗಾಬರಿಯಾದಂತ ಸಲ್ಮಾ ಅವನಿಗೆ ಫೋನ್ ಮಾಡಿದಾಗ ಆ ಫೋನ್ ಸ್ವಿಚ್ ಆಫ್ ಆಗಿದ್ದರಿಂದ ತನ್ನಲ್ಲಿ ತಾನು ಗಾಬರಿ ಪಡುವುದಕ್ಕೆ ಶುರು ಮಾಡುತ್ತಾಳೆ. ಇನ್ನು ತನ್ನ ದುಃಖವನ್ನ ಹೇಳಿಕೊಳ್ಳುವುದಕ್ಕೆ ಪಕ್ಕದಲ್ಲಿ ಯಾರು ಕೂಡ ಇಲ್ಲ, ಅತ್ತೆ ಮಾವನು ಕೂಡ ಮಾತಾಡದೇ ಇದ್ದಾಗ ಸಲ್ಮಾ ತನ್ನಲ್ಲೇ ತಾನು ದುಃಖ ಪಡುತ್ತಾ ಒದ್ದಾಡುತ್ತಿದ್ದಳು. ಇನ್ನು ಕಂಟಿನ್ಯೂಸ್ ಆಗಿ ಗಂಡನಿಗೆ ಕಾಲ್ ಮಾಡಿದಾಗ ಸ್ವಿಚ್ ಆಫ್ ಬಂದಿದ್ದರಿಂದ ಆಫೀಸ್ ಅಲ್ಲಿ ಕೆಲಸ ಇರುವುದರಿಂದ ಲೇಟ್ ಆಗಿರಬಹುದು ಅಥವಾ ಮೀಟಿಂಗ್ ಇರೋದ್ರಿಂದ ಸ್ವಿಚ್ ಆಫ್ ಮಾಡಿರಬಹುದು ಅಂತೇಳಿ ತನಗೆ ತಾನು ಸಮಾಧಾನ ಮಾಡಿಕೊಳ್ಳುವ ಪ್ರಯತ್ನ ಮಾಡುತ್ತಾಳೆ. ಈ ರೀತಿಯಾಗಿ ರಾತ್ರಿ ಎಲ್ಲ ನಿದ್ರೆ ಮಾಡದೆ ಎದುರು ನೋಡುತ್ತಿರುವಾಗ ಬೆಳಗಿನ ಜಾವ ಕೂಡ ತನ್ನ ಗಂಡ ಮನೆಗೆ ಬರದೇ ಇದ್ದಾಗ ಮತ್ತಷ್ಟು ಕಂಗಾಲಾದ ಸಲ್ಮಾ ಆಕೆಗೆ ಬೇರೆ ದಾರಿ ಇಲ್ಲದೆ ಹತ್ತಿರದಲ್ಲಿರುವ ಪೊಲೀಸ್ ಸ್ಟೇಷನ್ ಗೆ ಹೋಗಿ ನಡೆದನ್ನ ಹೇಳಿದಾಗ ಅವರು ಸಲ್ಮಾ ಕೊಟ್ಟ ಇನ್ಫಾರ್ಮೇಶನ್ ಅನ್ನ ತಗೊಂಡು ಮೊದಲಿಗೆ ರಮೇಶ್ ಕೆಲಸ ಮಾಡುವ ಬ್ಯಾಂಕ್ ಗೆ ಹೋಗಿ ವಿಚಾರಿಸುತ್ತಾರೆ. ಇನ್ನು ಅಲ್ಲಿದ್ದವರು ನಿನ್ನೆ ಸಾಯಂಕಾಲನೇ ರಮೇಶ್ ಕೆಲಸ ಮುಗಿಸಿಕೊಂಡು ಹೊರಟು ಹೋದ ಅಂತ ಹೇಳಿದಾಗ ಪೊಲೀಸರಿಗೆ ಸ್ವಲ್ಪ ಅನುಮಾನಗಳು ಶುರುವಾಗುತ್ತವೆ. ಇನ್ನು ಅದೇ ಸಮಯದಲ್ಲಿ ಪೊಲೀಸ್ ಸ್ಟೇಷನ್ ಗೆ ಒಂದು ಕಾಲ್ ಬರುವುದು, ಹೀಗೆ ಒಬ್ಬ ವ್ಯಕ್ತಿ ರೋಡ್ ಅಲ್ಲಿ ಆಕ್ಸಿಡೆಂಟ್ ಆಗಿ ಜ್ಞಾನದಪ್ಪಿ ಬಿದ್ದಿದ್ದಾನೆ ಎಂದು ಹೇಳಿದಾಗ ಆಗ ತಕ್ಷಣ ಪೊಲೀಸರು ಘಟನಾ ಸ್ಥಳಕ್ಕೆ ಬರುತ್ತಾ ಸಲ್ಮಾಳನ್ನು ಕೂಡ ಅಲ್ಲಿಗೆ ಬಾ ಅಂತೇಳಿ ಇನ್ಫಾರ್ಮ್
ಇನ್ಫಾರ್ಮ್ ಮಾಡುತ್ತಾರೆ. ಇನ್ನು ಯಾವಾಗ ಸಲ್ಮಾ ಘಟನಾ ಸ್ಥಳಕ್ಕೆ ಬಂದಳೋ ಅಲ್ಲಿರುವುದು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ತನ್ನ ಗಂಡ ಎಂದು ಗೊತ್ತಾಗಿ ಎದೆ ಹೊಡೆದುಕೊಂಡು ಅಳುವುದಕ್ಕೆ ಶುರು ಮಾಡುತ್ತಾಳೆ. ಆಗ ತಕ್ಷಣ ಪೊಲೀಸರು ರಮೇಶ್ ಬಾಡಿಯನ್ನು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದಾಗ ಅಷ್ಟೊತ್ತಿಗಾಗಲೇ ಅವನು ಸತ್ತು ಹೋಗಿದ್ದರಿಂದ ಸಲ್ಮಾಗೆ ಆಕಾಶ ಬಂದು ತಲೆಯ ಮೇಲೆ ಬಿದ್ದಾಗೆ ಆಗುತ್ತದೆ. ಇನ್ನು ಹಾಸ್ಪಿಟಲ್ ಅಲ್ಲಿ ಸಲ್ಮಾ ಹೃದಯ ಒಡೆದು ಹೋಗುವ ಹಾಗೆ ಅಳುತ್ತಿದ್ದರೂ ಕೂಡ ಆಕೆಯನ್ನು ಸಮಾಧಾನ ಪಡಿಸುವವರು ಯಾರು ಇಲ್ಲದೇ ಇದ್ದರಿಂದ ಮತ್ತಷ್ಟು ಕುಗ್ಗಿ ಹೋಗಿ ಈ ವಿಷಯವನ್ನ ರಮೇಶ್ ತಂದೆ ತಾಯಿಗೆ ಹೇಳ್ಬೇಕು ಅಂತ ಕಾಲ್ ಮಾಡಿದಾಗ ಅವರ ಫೋನ್ ಕೂಡ ಸ್ವಿಚ್ ಆಫ್ ಆಗಿದ್ದರಿಂದ ಏನು ಮಾಡಬೇಕೆಂದು ಅರ್ಥವಾಗದ ಪರಿಸ್ಥಿತಿಗೆ ಬೀಳುತ್ತಾಳೆ. ನಂತರ ಒಂದು ಆಂಬುಲೆನ್ಸ್ ಅನ್ನ ಬುಕ್ ಮಾಡಿಕೊಂಡು ತನ್ನ ಗಂಡನ ಬಾಡಿಯನ್ನು ಮನೆಗೆ ತೆಗೆದುಕೊಂಡು ಹೋಗುತ್ತಾಳೆ. ಇನ್ನು ಮಾರ್ಗ ಮಧ್ಯದಲ್ಲಿ ಕೆಲವು ಮಂದಿ ಸಲ್ಮಾನನ್ನು ಏನಾಯ್ತು ಎಂದು ಕೇಳಿದಾಗ ಅದಕ್ಕೆ ಸಲ್ಮಾ ನನ್ನ ಗಂಡನಿಗೆ ಆಕ್ಸಿಡೆಂಟ್ ಆಗಿದೆ, ಈಗ ಸದ್ಯಕ್ಕೆ ಅವನು ಕೋಮದಲ್ಲಿದ್ದಾನೆ, ಸ್ವಲ್ಪ ದಿನಗಳಲ್ಲಿ ಕೋಮದಿಂದ ಎದ್ದು ಗುಣವಾಗುತ್ತಾನೆ ಎಂದು ಹೇಳಿದಾಗ ಅದಕ್ಕೆ ಅವರು ಸಲ್ಮಾಳನ್ನು ಸಮಾಧಾನ ಮಾಡಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಇನ್ನು ಸಲ್ಮಾ ತನ್ನ ಗಂಡನ ಬಾಡಿಯನ್ನು ಮನೆ ಒಳಗೆ ತೆಗೆದುಕೊಂಡು ಹೋದಾಗ ಮಾರನೇ ದಿನನೇ ರಮೇಶ್ ತಂದೆ ತಾಯಿಗಳಿಗೆ ನನ್ನ ಮಗನಿಗೆ ಆಕ್ಸಿಡೆಂಟ್ ಆಗಿದೆ ಅಂತೇಳಿ ಗೊತ್ತಾದಾಗ ಅಲ್ಲಿಗೆ ಹೋದಾಗ ಅವರನ್ನು ನೋಡಿದ ಸಲ್ಮಾ ರಮೇಶ್ ಕೋಮದಲ್ಲಿದ್ದಾನೆ, ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾನೆ, ಅತಿ ಬೇಗನೆ ಗುಣವಾಗ್ತಾನೆ ಅಂತ ಹೇಳಿದಾಗ ಅದಕ್ಕೆ ರಮೇಶ್ ತಂದೆ ತಾಯಿಗಳು ಸ್ವಲ್ಪ ದಿನ ಅಲ್ಲೇ ಇದ್ದು ಮಗನನ್ನು ನೋಡಿಕೊಳ್ಳಬೇಕೆಂದುಕೊಳ್ಳುತ್ತಾರೆ. ಆದ್ರೆ ಅವರು ಅಲ್ಲೇ ಇದ್ರೆ ಸತ್ಯ ಗೊತ್ತಾಗಿ ಎಲ್ಲಿ ನನ್ನ ಗಂಡನನ್ನು ನನ್ನಿಂದ ದೂರ ಮಾಡ್ತಾರೆ ಅಂತೇಳಿ ತನ್ನ ಅತ್ತೆ ಮಾವನ ಜೊತೆ ಮಾತನಾಡುತ್ತಾ ರಮೇಶ್ ಕೋಮದಲ್ಲಿದ್ದಾನೆ, ಅವನು ಯಾವಾಗ ಹೊರಬರುತ್ತಾನೋ ಗೊತ್ತಿಲ್ಲ, ಅಲ್ಲಿಯವರೆಗೂ ನೀವಿಲ್ಲಿ ತುಂಬಾ ಕಷ್ಟ ಪಡ್ತೀರಾ, ಒಂದು ವೇಳೆ ಅವನಿಗೆ ಎಚ್ಚರವಾದ್ರೆ ತಕ್ಷಣ ನಿಮಗೆ ಇನ್ಫಾರ್ಮ್ ಮಾಡುತ್ತೇನೆ ಎಂದು ಹೇಳಿದಾಗ ರಮೇಶ್ ತಂದೆ ತಾಯಿಗಳು ಕೂಡ ತಮ್ಮ ಜಾಬ್ ಅನ್ನು ಬಿಟ್ಟಿರಲಾರದೆ ವಾಪಸ್ ಊರಿಗೆ ಹೋಗುತ್ತಾರೆ. ಇನ್ನು ಅವರು ಹೊರಟು ಹೋದ ತಕ್ಷಣ ಸಲ್ಮಾ ಜೋರಾಗಿ ಅಳುತ್ತಾ ತನ್ನ ಗಂಡನನ್ನು ಇಳಿಸುವುದಕ್ಕೆ ಪ್ರಯತ್ನ ಮಾಡಿದಾಗ ಯಾವುದೇ ರೀತಿಯ ಪ್ರಯೋಜನವಾಗುವುದಿಲ್ಲ. ಹೀಗೆ ದಿನ ದಿನಕ್ಕೂ ಗಂಡನ ಪರಿಸ್ಥಿತಿಯನ್ನ ನೋಡಿ ಮಾನಸಿಕವಾಗಿ ಕುಗ್ಗಿ ಹೋದ ಸಲ್ಮಾ ಮೆಂಟಲಿ ಸ್ವಲ್ಪ ಡಿಸ್ಟರ್ಬ್ ಆಗಿ ರಮೇಶ್ ನನ್ನನ್ನ ತುಂಬಾ ಮುದ್ದಾಗಿ ನೋಡಿಕೊಳ್ಳುತ್ತಿದ್ದ, ನನಗೆ ಮಕ್ಕಳಾಗದೇ ಇದ್ರು ಒಂದು ದಿನನೂ ಕೂಡ ನನಗೆ ಒಂದು ಮಾತು ಕೂಡ ಆಡಲಿಲ್ಲ, ತನ್ನನ್ನು ತುಂಬಾ ಮುದ್ದಾಗಿ ನೋಡಿಕೊಳ್ಳುತ್ತಿದ್ದ ತನ್ನ ಗಂಡ ಇದ್ದಕ್ಕಿದ್ದಂತೆ ತನ್ನ ಜೀವನದಿಂದ ದೂರವಾಗಿದ್ದಕ್ಕಾಗಿ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಳ್ಳಲಾಗದೆ ಹೋಗುತ್ತಾಳೆ. ಹೀಗೆ ಒಂದು ಸ್ಟೇಜ್ ಅಲ್ಲಿ ತನ್ನ ಗಂಡ ಬದುಕಿ ಇದ್ದಾನೆ ಎಂಬ ಭ್ರಮೆಗೆ ಹೋಗಿ ಅವನಿಗೆ ಪ್ರತಿದಿನ ಸ್ನಾನ ಮಾಡಿಸುತ್ತಾ ಬಟ್ಟೆಗಳನ್ನ ಚೇಂಜ್ ಮಾಡುವುದು, ಊಟವನ್ನ ಮಾಡಿಸುವುದು, ಮಂಚದ ಮೇಲೆ ಮಲಗಿಸಿ ಅವನ ಮೇಲೆ ಮಲಗಿಕೊಂಡು ಅವನ ಜೊತೆ ಲೈಂಗಿಕವಾಗಿ ಸೇರುತ್ತಿರುವಂತೆ ಊಹೆ ಮಾಡಿಕೊಂಡು ತೃಪ್ತಿ ಪಡುತ್ತಿದ್ದಳು. ಹೀಗೆ ಪ್ರತಿದಿನ ಇದೇ ಕೆಲಸವನ್ನು ಮಾಡುತ್ತಾ ತನ್ನ ಗಂಡ ಬದುಕಿ ಇದ್ದಾನೆ ಎಂಬ ಭ್ರಮೆಗೆ ಹೋಗುತ್ತಾಳೆ. ಇನ್ನು ಆ ಮಧ್ಯದಲ್ಲಿ ತನ್ನ ಅತ್ತೆ ಮಾವ ಕಾಲ್ ಮಾಡಿದ್ರು, ಇನ್ನು ರಮೇಶ್ ಕೋಮದಲ್ಲಿ ಇದ್ದಾರೆ, ಅತಿ ಬೇಗನೆ ಗುಣವಾಗ್ತಾರೆ ಅಂತ ಹೇಳುತ್ತಾ ಮ್ಯಾನೇಜ್ ಮಾಡ್ತಾ ಇದ್ಲು. ಇದು ಹೀಗಿರುವಾಗ ಒಂದು ದಿನ ಒಬ್ಬ ವ್ಯಕ್ತಿ ಸಲ್ಮಾಳ ಮನೆಯ ಮುಂದೆ ಹೋಗುತ್ತಿರುವಾಗ ಮನೆಯಿಂದ ದುರ್ವಾಸನೆ ಬರುತ್ತಿರುವುದನ್ನು ಗಮನಿಸಿ ಮನೆಯ ಡೋರ್ ಅನ್ನು ಬಡಿದು ಸಲ್ಮಾಳನ್ನು ಕೇಳಿದಾಗ ಅದಕ್ಕೆ ಸಲ್ಮಾ ನನ್ನ ಗಂಡ ಕೋಮದಲ್ಲಿದ್ದಾನೆ, ಪ್ರಸ್ತುತವಾಗಿ ಟ್ರೀಟ್ಮೆಂಟ್ ನಡೆಯುತ್ತಿದೆ, ಆದ್ದರಿಂದಲೇ ಆ ರೀತಿಯ ದುರ್ವಾಸನೆ ಬರುತ್ತಿದೆ ಎಂದು ಹೇಳಿದಾಗ ಆ ವ್ಯಕ್ತಿ ಸಲ್ಮಾ ಹೇಳಿದ್ದನ್ನು ಕೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಹೀಗೆ ದಿನ ಕಳೆದಂತೆ ಆ ದುರ್ವಾಸನೆ ಹೆಚ್ಚಾಗಿ ಅಲ್ಲಿದ್ದವರಿಗೆ ಅಭ್ಯಾಸವಾಗಿದ್ದರಿಂದ ಯಾರು ಕೂಡ ತಲೆ ಕೆಡಿಸಿಕೊಳ್ಳಲಿಲ್ಲ. ಹೀಗೆ 18 ತಿಂಗಳು ಕಳೆದಾಗ ಚರ್ಮವೆಲ್ಲ ಹೋಗಿ ಮೂಳೆಗಳು ಕಾಣಿಸುತ್ತಿರುವಾಗ ಸಲ್ಮಾ ಮಾತ್ರ ತನ್ನ ಗಂಡನಿಗೆ ಸ್ನಾನ ಮಾಡಿಸಿ ಊಟವನ್ನು ತಿನ್ನಿಸುತ್ತಾ ಅವನ ಜೊತೆ ಸಂಸಾರ ಮಾಡುತ್ತಿದ್ದಳು. ಇನ್ನು ಇದೇ ಟೈಮ್ ಅಲ್ಲಿ ಕರೋನಾ ಬಂದಿದ್ದರಿಂದ ಸ್ವಲ್ಪ ಮಂದಿ ವಾಲಂಟಿಯರ್ಗಳು ಪ್ರತಿ ಮನೆಗೆ ಹೋಗಿ ವೈರಸ್ ಬಗ್ಗೆ ಮಾಹಿತಿ ಕೊಡುತ್ತಾ ಸರ್ವೆ ಮಾಡುತ್ತಿರುವಾಗ ಆ ಸಮಯದಲ್ಲಿ ಸ್ವಲ್ಪ ಮಂದಿ ಡಾಕ್ಟರ್ಸ್ ಗಳು ಸಲ್ಮಾ ಮನೆಗೆ ಬರುತ್ತಾರೆ. ಆಗ ಡೋರ್ ಬಡಿದಾಗ ಸಲ್ಮಾ ಬಂದು ಡೋರ್ ತೆಗೆದಾಗ ಮನೆಯಿಂದ ಬರುತ್ತಿರುವ ದುರ್ವಾಸನೆಯನ್ನ ನೋಡಿ ಆ ಡಾಕ್ಟರ್ಸ್ ಗಳಿಗೆ ತಲೆ ತಿರುಗಿ ಹೋಗುತ್ತದೆ. ಇನ್ನು ಅವರು ಡಾಕ್ಟರ್ಸ್ ಗಳು ಆಗಿದ್ದರಿಂದ ಆ ವಾಸನೆಯನ್ನ ಗುರುತು ಹಿಡಿದು ಸಲ್ಮಾಳನ್ನು ಕೇಳಿದಾಗ ಅದಕ್ಕೆ ಆಕೆ ನನ್ನ ಗಂಡ ಕೋಮದಲ್ಲಿದ್ದಾನೆ, ಆತನಿಗೆ ಮತ್ತೆ ಜ್ಞಾನ ಬರುತ್ತದೆ, ಆಗ ನಾವಿಬ್ಬರು ಹ್ಯಾಪಿಯಾಗಿ ಲೈಫ್ ಅನ್ನ ಲೀಡ್ ಮಾಡ್ತೀವಿ ಅಂತ ಹೇಳಿದಾಗ ಸಲ್ಮಾಳ ಮಾನಸಿಕ ಪರಿಸ್ಥಿತಿಯನ್ನು ಗಮನಿಸಿದ ಡಾಕ್ಟರ್ಸ್ ಗಳು ನಿಮ್ಮ ಗಂಡನನ್ನು ಒಂದು ಸಾರಿ ಭೇಟಿ ಮಾಡಬೇಕು ಅಂತ ಕೇಳಿದಾಗ ಅದಕ್ಕೆ ಸಲ್ಮಾ ಒಪ್ಪಿಕೊಳ್ಳದೆ ಇದ್ದಾಗ ಶಿಲ್ಪಾ ಮತ್ತು ಅವರ ಟೀಮ್ ಬಲವಂತವಾಗಿ ಒಳಗಡೆ ಹೋಗುತ್ತಾರೆ. ಇನ್ನು ಒಳಗೆ ಹೋಗಿ ನೋಡಿದಾಗ ರಮೇಶ್ ಮಂಚದ ಮೇಲೆ ಸ್ಕೆಲಿಟನ್ ರೂಪದಲ್ಲಿ ಇದ್ದಾಗ ಎಲ್ಲರೂ ಶಾಕ್ ಆಗುತ್ತಾರೆ. ಆಗ ಸಲ್ಮಾಳ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ಶಿಲ್ಪಾ ಇಮಿಡಿಯೇಟ್ ಆಗಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದಾಗ ಘಟನಾ ಸ್ಥಳಕ್ಕೆ ಬಂದ ಪೊಲೀಸರು ಸಲ್ಮಾಳನ್ನ ವಿಚಾರಿಸೋದಕ್ಕೆ ಶುರು ಮಾಡುತ್ತಾರೆ. ಇನ್ನು ಅದಕ್ಕೆ ಆಕೆ ನನ್ನ ಗಂಡ ಬದುಕಿ ಇದ್ದಾನೆ, ಆತ ಪ್ರತಿದಿನ ನನ್ನ ಜೊತೆ ಮಾತನಾಡುತ್ತಾನೆ, ಅತಿ ಬೇಗನೆ ನಾವಿಬ್ಬರು ತಂದೆ ತಾಯಿ ಆಗ್ತೀವಿ ಅಂತ ಹೇಳಿದಾಗ ಆಗ ಪೊಲೀಸರು ಸಲ್ಮಾ ಮಾನಸಿಕವಾಗಿ ಡಿಸ್ಟರ್ಬ್ ಆಗಿದ್ದಾಳೆ ಎಂದು ಅರ್ಥ ಮಾಡಿಕೊಂಡು ರಮೇಶ್ ತಂದೆ ತಾಯಿಗೆ ಇನ್ಫಾರ್ಮ್ ಮಾಡಿ ಅವನ ಬಾಡಿಯನ್ನು ಅವರಿಗೆ ವರ್ಗಾಯಿಸಿದಾಗ ಅವರು ಮಗನಿಗೆ ಅಂತ್ಯ ಸಂಸ್ಕಾರ ಮಾಡಿದ್ರೆ ಮತ್ತೊಂದು ಕಡೆ ಪೊಲೀಸರು ಸಲ್ಮಾಳನ್ನು ಹಾಸ್ಪಿಟಲ್ಗೆ ಸೇರಿಸಿ ಟ್ರೀಟ್ಮೆಂಟ್ ಕೊಡಿಸುವುದಕ್ಕೆ ಶುರು ಮಾಡುತ್ತಾರೆ. ಆದ್ರೆ ಸಲ್ಮಾ ಅಲ್ಲಿ ಹೆಚ್ಚು ದಿನಗಳ ಕಾಲ ಇಲ್ಲದೆ ಹೋಗುವುದು ನನ್ನ
ನನ್ನನ್ನು ನನ್ನ ಗಂಡನಿಂದ ಎಲ್ಲರೂ ಸೇರಿಕೊಂಡು ದೂರ ಮಾಡಿದರು ಎಂದು ಮಾನಸಿಕವಾಗಿ ಕುಗ್ಗಿ ಹೋಗಿ ಹಾಸ್ಪಿಟಲ್ ಅಲ್ಲೇ ಈ ಲೋಕವನ್ನ ಬಿಟ್ಟು ಹೋಗುತ್ತಾಳೆ. ಇದರಿಂದ ಈ ನ್ಯೂಸ್ ಎಲ್ಲ ಕಡೆ ವೈರಲ್ ಆಯಿತು. ಫ್ರೆಂಡ್ಸ್, ನೀವು ಈ ಇನ್ಸಿಡೆಂಟ್ ಬಗ್ಗೆ ನೀವೇನು ಅಂದುಕೊಳ್ಳುತ್ತಿದ್ದೀರಾ ಎಂದು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.